ಸಿಂಹರಾಶಿಯ ಜನರಿಗೆ ವಂದನೆಗಳು. ಮೇ 22, 23, 24, 25ರ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸಂಭವಿಸುವ ವಿಸ್ಮಯಕಾರಿ ಪರಿವರ್ತನೆಗಳು ನಿಮ್ಮ ನಿವಾಸದಲ್ಲಿ ಆವರಿಸಿರುವ ಆ ನಿಗೂಢ ಚೈತನ್ಯದ ಹಿಂದಿನ ನೈಜ ಸಂಗತಿ. ನಿಮಗೆ ತಿಳಿಯದ ಸಣ್ಣ ಪ್ರಮಾದದಿಂದಾಗಿ ನಿಮ್ಮ ಗ್ರಹಕ್ಕೆ ಪ್ರವೇಶಿಸಿದ ನಕಾರಾತ್ಮಕ ಶಕ್ತಿ ಇಂದು ನೀವು ಪೂರ್ಣವಾಗಿ ಅರಿತುಕೊಳ್ಳಲಿದ್ದೀರಿ. ಈ 4 ದಿನಗಳು ಸಿಂಹರಾಶಿಯವರು ಅತಿ ಜಾಗರೂಕರಾಗಿರಬೇಕಾದ ಕಾಲವೆಂದು ಗೋಚರಿಸುತ್ತದೆ. ಕೆಲವು ಪ್ರಸಂಗಗಳು ಕೆಲವರನ್ನು ಭೀತಿಗೊಳಿಸುವ ಸಾಧ್ಯತೆಗಳಿವೆ ಮತ್ತು ಕೆಲವು ಹೊರಬರುವ ಸತ್ಯಗಳಿಂದ ಅಚ್ಚರಿಗೊಳ್ಳುತ್ತಾರೆ. ಈ ದುಷ್ಟ ಪ್ರಭಾವವನ್ನು ಹೇಗೆ ನಿವಾರಿಸಬೇಕು ಎಂಬುದನ್ನು ಸಹ ತಿಳಿಯೋಣ, ಮುಖ್ಯವಾಗಿ ದುರ್ಗಾದೇವಿ ಮಾತೆಯ ಕೃಪಾ ಕಟಾಕ್ಷದೊಂದಿಗೆ. ಮಾಹಿತಿಯನ್ನು ಪೂರ್ಣವಾಗಿ ಗಮನಿಸಿ, ಏಕೆಂದರೆ ಕೊನೆಯಲ್ಲಿ ತಿಳಿಸಲಾದ ಒಂದು ಪುಟ್ಟ ವಿಧಿಯು ನಿಮ್ಮ ನಿವಾಸದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರದೂಡುವ ಸಾಮರ್ಥ್ಯವನ್ನು ಹೊಂದಿದೆ. ಸಿಂಹರಾಶಿಯವರು ಮೇ 22ರಿಂದ 25ರವರೆಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸಾಮಾನ್ಯವಾಗಿ ಪ್ರಶಾಂತವಾದ ಗೃಹದ ವಾತಾವರಣದಲ್ಲಿ ಹಠಾತ್ ಪಲ್ಲಟಗಳು ಉಂಟಾಗಬಹುದು. ಸಣ್ಣ ವಿಚಾರಗಳಿಗೂ ಅಸಹನೆ ಹೆಚ್ಚಾಗುವ ಸಂದರ್ಭಗಳು ಇರಬಹುದು. ನಿವಾಸದಲ್ಲಿ ಯಾರೂ ಚಿತ್ತದ ಶಾಂತಿಯನ್ನು ಅನುಭವಿಸಿದಿರಬಹುದು ಮತ್ತು ಕೆಲವು ಅಪರಿಚಿತ ಭೀತಿಯೂ ಅವರನ್ನು ಯಾವಾಗಲೂ ಕಾಡುತ್ತಿರುವಂತೆ ತೋರಬಹುದು. ನೀವು ಕೆಲವು ವಿಚಿತ್ರ ಅನುಭೂತಿಗಳನ್ನು ಹೊಂದಬಹುದು, ವಿಶೇಷವಾಗಿ ನಿಶಿಕಾಲದಲ್ಲಿ. ಕೆಲವರು ನಿದ್ರೆಯಲ್ಲಿ ದಿಗಿಲುಗೊಳಿಸುವ ಕನಸುಗಳನ್ನು ಕಾಣಬಹುದು. ಇತರರು ಗೃಹದಲ್ಲಿ ಯಾರೋ ಇದ್ದಾರೆ ಎಂದು ಭಾವಿಸಬಹುದು. ಈ ಲಕ್ಷಣಗಳನ್ನು ಕಡೆಗಣಿಸಬಾರದು ಎಂದು ಜಾತಕದ ಕುರುಹುಗಳು ತಿಳಿಸುತ್ತವೆ. ಈ ಅವಧಿಯಲ್ಲಿ ನಿಮ್ಮ ಮನೆಯ ಸುತ್ತಲೂ ಅಪರಿಚಿತ ಚೈತನ್ಯ ಸುಳಿಯುತ್ತಿದೆ ಎಂದು ನೀವು ಎಣಿಸಬಹುದು. ಕೆಲವರು ಇದು ಕೇವಲ ಭ್ರಮೆಯಲ್ಲ ಎಂದು ಭಾವಿಸಬಹುದು. ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ವಿಘ್ನಗಳು ಎದುರಾಗಬಹುದು. ನಿಮ್ಮ ಕೆಲಸ ಮಧ್ಯದಲ್ಲಿಯೇ ನಿಲ್ಲಬಹುದು ಮತ್ತು ಗೃಹದಲ್ಲಿರುವ ಸಾಮಗ್ರಿಗಳು ಆಗಾಗ್ಗೆ ಹಾಳಾಗಬಹುದು. ಮುಖ್ಯವಾಗಿ ದೇವರ ಕೋಣೆಯಲ್ಲಿ ಬೆಳಗುವ ಜ್ಯೋತಿ ಪದೇ ಪದೇ ನಂದುವುದು ಅಥವಾ ಪೂಜೆಯ ವೇಳೆಯಲ್ಲಿ ಅಸ್ವಾಭಾವಿಕ ಸ್ಥಿತಿಯಿದ್ದರೆ ಒಬ್ಬರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಿಂಹರಾಶಿಯವರು ಈ ಕಾವಲಿನಲ್ಲಿ ನಿಮ್ಮ ನಿವಾಸದ ಶುಚಿತ್ವದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ನೀವು ಅರಿಯದೇ ಮಾಡಿದ ಪುಟ್ಟ ತಪ್ಪಿನಿಂದಾಗಿ ಈ ದುಷ್ಟ ಪರಿಣಾಮವು ಮನೆಯೊಳಗೆ ಬಂದಿರುವ ಸಾಧ್ಯತೆಗಳಿವೆ. ಕೆಲವೊಮ್ಮೆ ನಾವು ಗೃಹಕ್ಕೆ ತರುವ ಪ್ರಾಚೀನ ವಸ್ತುಗಳು, ದೇವರ ಒಡೆದ ಚಿತ್ರಪಟಗಳು ಮತ್ತು ಹಾನಿಗೊಳಗಾದ ಸಾಮಗ್ರಿಗಳು ಸಹ ಅಂತಹ ಶಕ್ತಿಗಳನ್ನು ಆಕರ್ಷಿಸಬಹುದು ಎಂದು ಹಿರಿಯರು ಹೇಳುತ್ತಾರೆ. ನಿವಾಸಕ್ಕೆ ಬರುವ ಕೆಲವು ವ್ಯಕ್ತಿಗಳ ಕೆಟ್ಟ ದೃಷ್ಟಿಯೂ ಪ್ರಭಾವ ಬೀರುವ ಸಾಧ್ಯತೆಯಿದೆ. ನೀವು ಇತ್ತೀಚೆಗೆ ನಿಮ್ಮ ಹರ್ಷ ಅಥವಾ ಪ್ರಗತಿಯ ಬಗ್ಗೆ ಯಾರಿಗಾದರೂ ಬಹಳಷ್ಟು ನುಡಿದಿದ್ದರೆ ಆ ಮಾತುಗಳ ಹಿಂದೆ ಕಣ್ಣು ದೃಷ್ಟಿಯ ಪರಿಣಾಮವಿರಬಹುದು. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಹಿತಕರ. ಗೃಹದಲ್ಲಿ ಯಾರಾದರೂ ಆಗಾಗ್ಗೆ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮತ್ತು ಚಿಕಿತ್ಸೆ ಪಡೆದ ನಂತರವೂ ಯಾವುದೇ ಗುಣವಾಗದಿದ್ದರೆ ಅಥವಾ ಸಣ್ಣ ವಿಚಾರಗಳಿಗೆ ಸಂಸಾರದವರ ನಡುವೆ ಕಲಹಗಳು ಹೆಚ್ಚುತ್ತಿದ್ದರೆ ಈ ಲಕ್ಷಣಗಳನ್ನು ಗಮನಿಸಬೇಕು. ವಿಶೇಷವಾಗಿ ಮಕ್ಕಳು ഇരുಳಿನಲ್ಲಿ ಭಯಪಡುವುದು ಮತ್ತು ಒಂಟಿಯಾಗಿರಲು ಒಪ್ಪದಿರುವುದು ಸಹ ಒಂದು ಸೂಚನೆಯೆಂದು ಪರಿಗಣಿಸಬಹುದು. ಈ ಅವಧಿಯಲ್ಲಿ ನಿವಾಸದಲ್ಲಿ ಪ್ರಶಾಂತ ವಾತಾವರಣ ಇರುವಂತೆ ನೋಡಿಕೊಳ್ಳಬೇಕು. ಆಕ್ರೋಶದಿಂದ ಮಾತನಾಡಬೇಡಿ, ಪರಸ್ಪರ ಸಂಶಯಗಳನ್ನು ಹುಟ್ಟಿಸಬೇಡಿ, ಏಕೆಂದರೆ ನಕಾರಾತ್ಮಕ ಶಕ್ತಿಯು ಮೊದಲು ಕುಟುಂಬದಲ್ಲಿನ ಮನಸ್ಸಿನ ನೆಮ್ಮದಿಯ ಮೇಲೆ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗುತ್ತದೆ. ಈ ಸಮಯದಲ್ಲಿ ಸಿಂಹರಾಶಿಯವರು ಕನಕ ದುರ್ಗಮ್ಮ ದೇವಿಯನ್ನು ಶ್ರದ್ಧೆಯಿಂದ ಆರಾಧಿಸುವುದು ತುಂಬಾ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಪ್ರಾತಃಕಾಲ ಅಥವಾ ಸಂಜೆ ಮನೆಯಲ್ಲಿ ಜ್ಯೋತಿ ಬೆಳಗಿ ಓಂ ದುರ್ಗಾಯ ನಮಃ ಎಂದು ಜಪಿಸುವುದರಿಂದ ಆತ್ಮಬಲ ಹೆಚ್ಚಾಗುತ್ತದೆ. ಗೃಹದ ಸಿಂಹದ್ವಾರವನ್ನು ಉಪ್ಪು ನೀರಿನಿಂದ ಶುಚಿಗೊಳಿಸುವುದು, ವಿಶೇಷವಾಗಿ ಹೊಸ್ತಿಲ ಬಳಿ, ನಕಾರಾತ್ಮಕ ಪ್ರಭಾವ ತಗ್ಗಿಸುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅಲ್ಲದೆ ಮನೆಯಲ್ಲಿ ಹಾನಿಗೊಳಗಾದ ಸಾಮಗ್ರಿಗಳಿದ್ದರೆ ಅವುಗಳನ್ನು ತಕ್ಷಣ ಹೊರಹಾಕಬೇಕು. ನೀವು ದೇವರ ಬಳಿ ಕೆಂಪು ಪುಷ್ಪಗಳನ್ನು ಇಟ್ಟು ಕನಕ ದುರ್ಗಮ್ಮ ದೇವಿಯನ್ನು ಪ್ರಾರ್ಥಿಸಿದರೆ ಗೃಹದ ವಾತಾವರಣದಲ್ಲಿ ಪಲ್ಲಟವನ್ನು ನೀವು ಕಾಣಬಹುದು. ಸಿಂಹರಾಶಿಯವರು ಮೇ 23 ಮತ್ತು 24ರಂದು ಪರಕೀಯರ ಮಾತುಗಳನ್ನು ಹೆಚ್ಚು ನಂಬಬಾರದು. ಕೆಲವರು ನಿಮ್ಮ ಅಂತರಾಳದಲ್ಲಿ ಭೀತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸಂವಹಿಸುವ ಸಾಧ್ಯತೆಯಿದೆ. ನೀವು ವಿಶೇಷವಾಗಿ ನಿಮ್ಮ ಸಂಸಾರದ ವಿಚಾರಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಕಮ್ಮಿ ಮಾಡಬೇಕು. ಈ ಅವಧಿಯಲ್ಲಿ ನಿಮ್ಮ ರಹಸ್ಯಗಳು ಬಹಿರಂಗವಾದರೆ ಅವು ನಿಮಗೆ ತೊಂದರೆಗಳನ್ನು ಉಂಟುಮಾಡುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಮೌನವಾಗಿರುವುದು ತುಂಬಾ ಒಳ್ಳೆಯದು. ನಿಮ್ಮ ದೌರ್ಬಲ್ಯಗಳನ್ನು ಯಾರ ಮುಂದೆಯೂ ತೋರ್ಪಡಿಸಬೇಡಿ. ಕೆಲವು ಪ್ರಸಂಗಗಳಲ್ಲಿ ನೀವು ಮನೆಗೆ ಬಂದ ತಕ್ಷಣ ನಿಮಗೆ ಆಯಾಸವಾಗಬಹುದು.
ಹೊರಗೆ ಆನಂದವಾಗಿದ್ದು ಮನೆಗೆ ಬಂದ ತಕ್ಷಣ ನೀವು ಒತ್ತಡವನ್ನು ಅನುಭವಿಸಬಹುದು. ಇದು ಮಾನಸಿಕ ಪರಿಣಾಮ ಅಥವಾ ಗೃಹದಲ್ಲಿನ ನಕಾರಾತ್ಮಕ ವಾತಾವರಣವಾಗಿರಬಹುದು ಎಂದು ಕೆಲವರು ನಂಬುತ್ತಾರೆ. ಅದಕ್ಕಾಗಿಯೇ ಮಾರುತ ಮತ್ತು ಬೆಳಕು ಗೃಹಕ್ಕೆ ಪ್ರವೇಶಿಸಲು ಪ್ರತಿದಿನ ಬೆಳಗ್ಗೆ ಗವಾಕ್ಷಿಗಳನ್ನು ತೆರೆಯಬೇಕು. ಮನೆಯಲ್ಲಿ ಸುಗಂಧಯುತ ಧೂಪವನ್ನು ಬೆಳಗುವುದು ಹಿತಕರವೆಂದು ಪರಿಗಣಿಸಲಾಗುತ್ತದೆ. ಸಿಂಹರಾಶಿಯವರು ಈ ಕಾವಲಿನಲ್ಲಿ ತಮ್ಮ ಸ್ವಪ್ನದಲ್ಲಿ ತಮಂದದ ತಾಣಗಳು, ಮಂದಿರಗಳು ಅಥವಾ ಹಳೆಯ ನೆನಪುಗಳನ್ನು ಕಾಣುವ ಸಾಧ್ಯತೆಯಿದೆ. ಕೆಲವು ಕನಸುಗಳನ್ನು ಕಂಡ ನಂತರ ಭೀತಿಯು ಅವರ ಹೃದಯದಲ್ಲಿ ಉಳಿಯಬಹುದು. ಆದರೂ ದಿಗಿಲುಗೊಳ್ಳುವ ಅಗತ್ಯವಿಲ್ಲ. ನಿಮಗೆ ಭಕ್ತಿ ಮತ್ತು ಶೌರ್ಯವಿದ್ದರೆ ಯಾವುದೇ ದುಷ್ಟಶಕ್ತಿಯೂ ನಿಮ್ಮ ಮೇಲೆ ಪ್ರಭಾವ ಬೀರಲಾರದು ಎಂದು ಹಿರಿಯರು ಹೇಳುತ್ತಾರೆ. ವಿಶೇಷವಾಗಿ ಕನಕದುರ್ಗಮ್ಮ ಮಾತೆಯ ಕೃಪೆಯಿದ್ದರೆ ಆಪತ್ತುಗಳನ್ನು ನಿವಾರಿಸಲಾಗುತ್ತದೆ. ಈ 4 ದಿನಗಳವರೆಗೆ ಗೃಹದಲ್ಲಿ ಸಮಾಧಾನವಾಗಿರುವುದು, ಅನಗತ್ಯ ಕಲಹಗಳನ್ನು ಮಾಡದಿರುವುದು ಮತ್ತು ಭಗವಂತನನ್ನು ಆರಾಧಿಸುವುದು ಬಹಳ ಮುಖ್ಯವಾಗಿದೆ. ಈ ಅವಧಿಯಲ್ಲಿ ಸಿಂಹರಾಶಿಯವರು ಆತುರದಿಂದ ಕೈಗೊಳ್ಳುವ ತೀರ್ಮಾನಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಅದಕ್ಕಾಗಿಯೇ ಪ್ರತಿಯೊಂದು ಕಾರ್ಯವನ್ನು ಯೋಚಿಸಿ ಮಾಡಬೇಕು. ವಿಶೇಷವಾಗಿ ಇರುಳಿನಲ್ಲಿ ನೀವು ಹೆಚ್ಚು ಚಿಂತಿಸಬಾರದು ಮತ್ತು ಧೈರ್ಯದಿಂದ ಇರಬೇಕು. ಮೇ 25ರ ನಂತರ ಈ ಪರಿಸ್ಥಿತಿಗಳು ಕ್ರಮೇಣ ತಗ್ಗುವ ಲಕ್ಷಣಗಳು ಕಂಡುಬರುತ್ತಿವೆ. ನಿವಾಸದಲ್ಲಿ ಮತ್ತೆ ನೆಮ್ಮದಿ ನೆಲೆಸುವ ಸಾಧ್ಯತೆಯಿದೆ ಮತ್ತು ಸ್ಥಗಿತಗೊಂಡ ಕೆಲಸದಲ್ಲಿ ಅಭಿವೃದ್ಧಿ ಸಾಧಿಸುವ ಸಾಧ್ಯತೆಗಳಿವೆ. ನೀವು ಕನಕದುರ್ಗಮ್ಮನ ನಾಮವನ್ನು ಜಪಿಸಿ ಅವಳಿಗೆ ಶ್ರದ್ಧೆಯಿಂದ ಇದ್ದರೆ ನೀವು ಈ ಕ್ಲೇಶಗಳಿಂದ ಮುಕ್ತರಾಗುತ್ತೀರಿ ಎಂದು ಜ್ಯೋತಿಷ್ಯ ಸೂಚನೆಗಳು ಹೇಳುತ್ತವೆ. ಈ ಅವಧಿಯಲ್ಲಿ ಕಂಡುಬರುವ ಕೆಲವು ಲಕ್ಷಣಗಳು ಸಿಂಹರಾಶಿಯವರಿಗೆ ಸಾಮಾನ್ಯವೆಂದು ತೋರಿದರೂ ಅವುಗಳ ಹಿಂದೆ ಗಂಭೀರ ಪರಿಣಾಮ ಅಡಗಿರುವ ಸಾಧ್ಯತೆಗಳಿವೆ. ಮುಖ್ಯವಾಗಿ ನಿಶಿಕಾಲದಲ್ಲಿ ನೀವು ಆಗಾಗ್ಗೆ ಸ್ವಪ್ನಗಳನ್ನು ಕಾಣಬಹುದು ಮತ್ತು ಯಾರೋ ನಿಮ್ಮನ್ನು ಕರೆಯುತ್ತಿರುವಂತೆ ಭಾಸವಾಗಿ ನೀವು ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳಬಹುದು. ಕೆಲವು ಜನರು ಗೃಹದಲ್ಲಿ ಒಂಟಿಯಾಗಿರಲು ದಿಗಿಲುಗೊಳ್ಳುತ್ತಾರೆ. ಈ ಸಮಯದಲ್ಲಿ ಮನಸ್ಸು ತುಂಬಾ ನಿಸ್ತೇಜವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ನೀವು ಯಾವುದೇ ನಕಾರಾತ್ಮಕ ಚಿಂತನೆಗಳಿಗೆ ಯಾವುದೇ ಆಸ್ಪದವನ್ನು ನೀಡಬಾರದು. ವಿಶೇಷವಾಗಿ ಗೃಹದಲ್ಲಿ ತುಂಬಾ ಅಂಧಕಾರವಾಗಲು ಬಿಡಬೇಡಿ. ಸಂಜೆಯ ವೇಳೆಯಲ್ಲಿ ಕನಕದುರ್ಗಮ್ಮನನ್ನು ಜ್ಯೋತಿ ಬೆಳಗಿ ಪ್ರಾರ್ಥಿಸುವುದರಿಂದ ನಿಮ್ಮ ಮಾನಸಿಕ ಧೈರ್ಯ ಹೆಚ್ಚಾಗುತ್ತದೆ. ಈ ದಿನಗಳಲ್ಲಿ ಸಿಂಹರಾಶಿಯವರ ಬಗ್ಗೆ ಅಸೂಯೆಯಿಂದ ಆಡುವ ಕೆಲವು ನುಡಿಗಳು ಸಹ ಪ್ರಭಾವ ಬೀರುವ ಸಾಧ್ಯತೆಯಿದೆ. ನಿಮ್ಮ ಪ್ರಗತಿಯನ್ನು ನೋಡಿ ನಗುತ್ತಿದ್ದರೂ ನಿಮ್ಮ ಸುತ್ತಲೂ ಒಳಗಿನಿಂದ ಈರ್ಷ್ಯೆಪಡುವ ವ್ಯಕ್ತಿಗಳು ಇರಬಹುದು. ವಿಶೇಷವಾಗಿ ನೀವು ಇತ್ತೀಚೆಗೆ ಉತ್ತಮ ಕಾಯಕವನ್ನು ಆರಂಭಿಸಿದ್ದರೆ ಅಥವಾ ಆರ್ಥಿಕವಾಗಿ ವೃದ್ಧಿಯಾಗುತ್ತಿದ್ದರೆ ದೃಷ್ಟಿದೋಷದ ಪ್ರಭಾವವು ಹೆಚ್ಚು ಗೋಚರಿಸಬಹುದು. ಅದಕ್ಕಾಗಿಯೇ ಈ ಸಮಯದಲ್ಲಿ ನಿಮ್ಮ ಖಾಸಗಿ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳದಂತೆ ನೀವು ಎಚ್ಚರಿದಂದಿರಬೇಕು. ಕೆಲವರು ನಿಮ್ಮ ದೌರ್ಬಲ್ಯಗಳನ್ನು ಅರಿತುಕೊಂಡು ಅವುಗಳನ್ನು ನಿಮ್ಮ ವಿರುದ್ಧ ಬಳಸುವ ಸಾಧ್ಯತೆಯಿದೆ ಎಂದು ತೋರುತ್ತದೆ. ಅದಕ್ಕಾಗಿಯೇ ಜ್ಯೋತಿಷ್ಯ ಸೂಚನೆಗಳು ಮೌನ ಬಹಳ ಮುಖ್ಯ ಎಂದು ಹೇಳುತ್ತವೆ. ಈ ಅವಧಿಯಲ್ಲಿ ಸಂಸಾರದಲ್ಲಿ ಸಣ್ಣ ವಿಚಾರಗಳಿಗೆ ಘರ್ಷಣೆಗಳು ಸಹ ಹೆಚ್ಚು ಗೋಚರಿಸಬಹುದು. ಮುಖ್ಯವಾಗಿ ದಂಪತಿಗಳ ನಡುವಿನ ಗೊಂದಲಗಳು ಹೆಚ್ಚಾಗಬಹುದು, ಮಕ್ಕಳ ಮೇಲಿನ ಕ್ರೋಧ ಹೆಚ್ಚಾಗಬಹುದು ಮತ್ತು ಗೃಹದಲ್ಲಿ ಮಾತಿನ ಚಕಮಕಿ ಉಂಟಾಗಬಹುದು. ನೀವು ಅಂತಹ ವೇಳೆಯಲ್ಲಿ ಆಕ್ರೋಶದಿಂದ ಮಾತನಾಡಿದರೆ ಸಮಸ್ಯೆಗಳು ವೃದ್ಧಿಯಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಸಿಂಹರಾಶಿಯವರು ಈ 4 ದಿನಗಳಲ್ಲಿ ತುಂಬಾ ತಾಳ್ಮೆಯಿಂದಿರಬೇಕು. ಯಾರಾದರೂ ಏನು ಹೇಳಿದ್ದರೂ ಕೂಡಲೇ ಪ್ರತಿಕ್ರಿಯಿಸದೆ ಸ್ವಲ್ಪ ಸಮಯದವರೆಗೆ ಮೌನವಾಗಿರುವುದು ಲೇಸು. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಸಿಟ್ಟು ನಿಮ್ಮ ದೊಡ್ಡ ವೈರಿಯಾಗುವ ಸೂಚನೆಗಳಿವೆ. ಗೃಹದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಕಮ್ಮಿ ಮಾಡಲು ಕೆಲವು ಸಣ್ಣ ವಿಧಿಗಳನ್ನು ಮಾಡುವುದು ಹಿತಕರ ಎಂದು ಪರಿಗಣಿಸಲಾಗಿದೆ. ಮುಖ್ಯವಾಗಿ ಗೃಹದ ಸಿಂಹದ್ವಾರವನ್ನು ಉಪ್ಪು ನೀರಿನಿಂದ ಶುಚಿಗೊಳಿಸಬೇಕು. ಮನೆಯಲ್ಲಿ ಪ್ರಾಚೀನ ಪಾದರಕ್ಷೆಗಳು, ಹಾನಿಗೊಳಗಾದ ವಸ್ತುಗಳು ಮತ್ತು ಒಡೆದ ದರ್ಪಣಗಳಿದ್ದರೆ ಅವುಗಳನ್ನು ತಕ್ಷಣ ಹೊರಹಾಕಬೇಕು. ಇವು ಮನೆಯಲ್ಲಿ ಜಡಶಕ್ತಿಯನ್ನು ವೃದ್ಧಿಸುತ್ತವೆ ಎಂದು ಕೆಲವರು ನಂಬುತ್ತಾರೆ. ಅಲ್ಲದೆ ಪ್ರತಿದಿನ ಬೆಳಗ್ಗೆ ಗವಾಕ್ಷಿಗಳನ್ನು ತೆರೆದು ನವೀನ ಮಾರುತವನ್ನು ಒಳಗೆ ಬಿಡಬೇಕು. ಸಂಜೆ ಧೂಪದ್ರವ್ಯ ಅಥವಾ ಕರ್ಪೂರವನ್ನು ಬೆಳಗಿಸಿ ಗೃಹದ ಮೂಲೆಗಳಲ್ಲಿ ಪ್ರದಕ್ಷಿಣೆ ಮಾಡುವುದರಿಂದ ದುಷ್ಟ ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಸಿಂಹರಾಶಿಯವರು ಕನಕದುರ್ಗಮ್ಮ ದೇವಿಯ ಕೃಪೆ ಪಡೆಯಲು ಈ ಸಮಯದಲ್ಲಿ ವಿಶೇಷ ಆರಾಧನೆಗಳನ್ನು ಸಲ್ಲಿಸುವುದು ಹಿತಕರ. ವಿಶೇಷವಾಗಿ ಮೇ 23ರಂದು ಬೆಳಗ್ಗೆ ಕೆಂಪು ಪುಷ್ಪಗಳಿಂದ ದೇವಿಯನ್ನು ಪೂಜಿಸುವುದರಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ. ಕೆಲವರು ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಎಂಬ ಮಂತ್ರವನ್ನು ಭಕ್ತಿಯಿಂದ ಪಠಿಸುವುದರಿಂದ ಭೀತಿ ಕಡಿಮೆಯಾಗುತ್ತದೆ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಎಂದು ನಂಬುತ್ತಾರೆ. ಕೆಲವರು ಈ ಅವಧಿಯಲ್ಲಿ ಮಂದಿರಕ್ಕೆ ತೆರಳುವ ಬಗ್ಗೆ ಚಿಂತಿಸುತ್ತಾರೆ. ಅಂತಹ ಆಲೋಚನೆ ಬಂದಾಗ ವಿಳಂಬ ಮಾಡದೆ ದೇವಿಯ ದರ್ಶನ ಮಾಡುವುದು ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ.
ಇತ್ತೀಚೆಗೆ ನಿಮ್ಮ ನಿವಾಸಕ್ಕೆ ಬಂದ ವ್ಯಕ್ತಿಯು ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸಿರುವ ಸೂಚನೆಗಳಿವೆ. ಕೆಲವರು ಹೊರಗೆ ಸಜ್ಜನರಂತೆ ಕಾಣಿಸಬಹುದು, ಆದರೆ ಅವರ ಆಲೋಚನೆಗಳು ಅಷ್ಟೊಂದು ಪವಿತ್ರವಾಗಿರುವುದಿಲ್ಲ. ಅದಕ್ಕಾಗಿಯೇ ಈ ಸಮಯದಲ್ಲಿ ನೀವು ಯಾರನ್ನೂ ಗೃಹದೊಳಗೆ ಬಿಡದಂತೆ ಎಚ್ಚರಿದಂದಿರಬೇಕು. ಮುಖ್ಯವಾಗಿ ನಿಮ್ಮ ಗೃಹದ ಸಂತೋಷವನ್ನು ಕಂಡು ಈರ್ಷ್ಯೆ ಪಡುವ ಜನರಿಂದ ನೀವು ದೂರವಿರಬೇಕು. ಬಹಳ ದಿನಗಳಿಂದ ನಿಮ್ಮ ಅಂತರಾಳದಲ್ಲಿದ್ದ ಸಂಶಯವೊಂದು ಈಗ ಸತ್ಯವಾಗುತ್ತಿರುವಂತೆ ತೋರಬಹುದು. ಮೇ 24 ಸಿಂಹರಾಶಿಯವರಿಗೆ ಬಹಳ ನಿರ್ಣಾಯಕವೆಂದು ತೋರುತ್ತದೆ. ಇಂದು ಒಂದು ಗುಟ್ಟು ಬೆಳಕಿಗೆ ಬರುವ ಸಾಧ್ಯತೆಯಿದೆ. ನಿಮ್ಮ ಆಪ್ತರಿರುವ ವ್ಯಕ್ತಿಯ ನೈಜ ಸ್ವಭಾವ ಬಹಿರಂಗವಾಗುವ ಸೂಚನೆಗಳಿವೆ. ಹಳೆಯ ಕ್ಲೇಶದ ನೈಜ ಕಾರಣ ಕೆಲವರು ಗ್ರಹಿಸುತ್ತಾರೆ. ಆದರೂ ಆ ಸತ್ಯವನ್ನು ಅರಿತ ನಂತರ ಆತುರದಿಂದ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ನೀವು ಪ್ರಶಾಂತವಾಗಿ ಯೋಚಿಸಿ ಮುನ್ನಡೆಯಬೇಕು. ಏಕೆಂದರೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳು ಭವಿಷ್ಯದಲ್ಲಿ ತೊಂದರೆಗಳನ್ನು ಉಂಟುಮಾಡುವ ಸಾಧ್ಯತೆಯಿದೆ. ಈ ದಿನಗಳಲ್ಲಿ ಸಿಂಹರಾಶಿಯವರು ಧನದ ವಿಚಾರಗಳಲ್ಲಿಯೂ ಸಹ ಬಹಳ ಎಚ್ಚರಿದಂದಿರಬೇಕು. ಯಾರಿಗೂ ಧನವನ್ನು ಸಾಲವಾಗಿ ನೀಡುವುದು ಅಥವಾ ನವೀನ ಹೂಡಿಕೆಗಳನ್ನು ಮಾಡುವುದು ಲೇಸಲ್ಲ. ಕೆಲವರು ನಿಮ್ಮನ್ನು ವಂಚಿಸಲು ಯತ್ನಿಸಬಹುದು. ಅದಕ್ಕಾಗಿಯೇ ನೀವು ದಾಖಲೆಗಳಿಗೆ ಸಹಿ ಹಾಕುವಾಗ ಬಹಳ ಜಾಗರೂಕರಾಗಿರಬೇಕು. ಒಮ್ಮೆ ನೀವು ನಂಬಿದ ನಂತರ ಮೋಸ ಹೋಗುವ ಸಂಭವವಿದೆ. ವಿಶೇಷವಾಗಿ ದೂರಧ್ವನಿ ಕರೆಗಳು ಅಥವಾ ಸಂದೇಶಗಳ ಮೂಲಕ ಬರುವ ಕೊಡುಗೆಗಳನ್ನು ನಂಬಬೇಡಿ. ಗೃಹದಲ್ಲಿ ಮಕ್ಕಳು ಅಥವಾ ವೃದ್ಧರಿದ್ದರೆ ನೀವು ಅವರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಸಣ್ಣ ಕ್ಲೇಶಗಳನ್ನು ಸಹ ಕಡೆಗಣಿಸಬಾರದು. ಏಕೆಂದರೆ ಈ ಸಮಯದಲ್ಲಿ ಶ್ರಮ, ಒತ್ತಡ ಮತ್ತು ನಿದ್ರಾಹೀನತೆಯಂತಹ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಪ್ರತಿದಿನ ಸಂಜೆ ದೇವರ ಮುಂದೆ ಜ್ಯೋತಿ ಬೆಳಗಿ ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಪ್ರಾರ್ಥಿಸುವುದರಿಂದ ಗೃಹದಲ್ಲಿ ಪ್ರಶಾಂತ ವಾತಾವರಣ ನಿರ್ಮಾಣವಾಗುತ್ತದೆ. ಮೇ 25ರ ನಂತರ ಸಿಂಹರಾಶಿಯವರಿಗೆ ಪರಿಸ್ಥಿತಿ ಕ್ರಮೇಣ ಪಲ್ಲಟವಾಗಲು ಪ್ರಾರಂಭಿಸುತ್ತದೆ. ಗೃಹದಲ್ಲಿ ಭೀತಿ ಕಮ್ಮಿಯಾಗುತ್ತದೆ. ಕೆಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಕ್ಲೇಶಗಳು ನಿಧಾನವಾಗಿ ದೂರವಾಗುತ್ತವೆ. ನಿಮ್ಮ ನಿವಾಸದಲ್ಲಿ ಮತ್ತೆ ಸಕಾರಾತ್ಮಕ ವಾತಾವರಣ ಉಂಟಾಗುವ ಲಕ್ಷಣಗಳಿವೆ. ಮುಖ್ಯವಾಗಿ ಮಾತೆ ಕನಕದುರ್ಗಮ್ಮನ ಇಚ್ಛೆಯೊಂದಿಗೆ ನೀವು ಶ್ರದ್ಧೆ, ಧೈರ್ಯ ಮತ್ತು ತಾಳ್ಮೆಯಿಂದಿದ್ದರೆ ಯಾವುದೇ ದುಷ್ಟಶಕ್ತಿಯೂ ನಿಮ್ಮ ಮೇಲೆ ಪ್ರಭಾವ ಬೀರಲಾರದು ಎಂದು ಜಾತಕದ ಕುರುಹುಗಳು ತಿಳಿಸುತ್ತವೆ. ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ಗೃಹದಲ್ಲಿರುವ ಕೆಲವು ಹಳೆಯ ವಸ್ತುಗಳು ದೊಡ್ಡ ತೊಂದರೆಗಳನ್ನು ಉಂಟುಮಾಡುತ್ತಿದೆ ಎಂದ ಲಕ್ಷಣಗಳಿವೆ. ಕೆಲವರು ದೀರ್ಘಕಾಲದಿಂದ ಬಳಸದೆ ಮೂಲೆಯಲ್ಲಿಟ್ಟಿರುವ ಸಾಮಗ್ರಿಗಳು, ದೇವರ ಮುರಿದ ಚಿತ್ರಪಟಗಳು, ನಿಂತುಹೋದ ಗಡಿಯಾರಗಳು ಮತ್ತು ಕೆಲಸ ಮಾಡದ ತಾಂತ್ರಿಕ ವಸ್ತುಗಳು ಗೃಹದಲ್ಲಿ ನಕಾರಾತ್ಮಕ ವಾತಾವರಣವನ್ನು ವೃದ್ಧಿಸುವ ಸಾಮರ್ಥ್ಯವಿದೆ ಎಂದು ಕೆಲವರು ನಂಬುತ್ತಾರೆ. ಈ ವಸ್ತುಗಳು ಮನೆಯಲ್ಲಿ ಜಡಶಕ್ತಿಯನ್ನು ವೃದ್ಧಿಸುತ್ತವೆ ಮತ್ತು ಮನಸ್ಸಿನಲ್ಲಿ ಒತ್ತಡವನ್ನು ಉಂಟುಮಾಡುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ಸಿಂಹರಾಶಿಯವರು ಈ 4 ದಿನಗಳಲ್ಲಿ ಗೃಹವನ್ನು ಪೂರ್ಣವಾಗಿ ಶುಚಿಗೊಳಿಸುವುದು ತುಂಬಾ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಗೃಹದ ಈಶಾನ್ಯ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಅಲ್ಲಿ ಯಾವುದೇ ಕಸ ಅಥವಾ ಒಡೆದ ವಸ್ತುಗಳು ಇರಬಾರದು. ಕೆಲವರು ಮನೆಗೆ ಪ್ರವೇಶಿಸಿದ ನಂತರ ಇದ್ದಕ್ಕಿದ್ದಂತೆ ಸುಸ್ತಾದ ಅನುಭವವಾಗಬಹುದು. ಹೊರಗೆ ಚೆನ್ನಾಗಿದ್ದರೂ ಗೃಹಕ್ಕೆ ಕಾಲಿಟ್ಟ ತಕ್ಷಣ ಅವರ ಮನಸ್ಸಿನಲ್ಲಿ ಭೀತಿ ಅಥವಾ ಒತ್ತಡ ಉಂಟಾಗಬಹುದು. ಕೆಲವರು ಇದು ಕೇವಲ ಶಾರೀರಿಕ ಆಯಾಸವಲ್ಲ ಎಂದು ಭಾವಿಸುವ ಪ್ರಸಂಗಗಳಿವೆ. ಮುಖ್ಯವಾಗಿ ಇರುಳಿನಲ್ಲಿ ಗೃಹದ ಕತ್ತಲೆ ಮೂಲೆಗಳಲ್ಲಿ ಹೆಚ್ಚು ಹೊತ್ತಿರಬಾರದು. ಸಂಜೆ ಮನೆಯಲ್ಲಿ ಜ್ಯೋತಿ ಬೆಳಗಿ ಕರ್ಪೂರ ಹಚ್ಚುವುದರಿಂದ ಗೃಹದ ವಾತಾವರಣ ಬದಲಾಗುತ್ತದೆ. ಕನಕದುರ್ಗಮ್ಮ ಮಾತೆಯನ್ನು ಭಕ್ತಿಯಿಂದ ಆರಾಧಿಸುತ್ತಾ ದುರ್ಗಸ್ಮರಣೆ ಮಾಡುವುದರಿಂದ ಮಾನಸಿಕ ಧೈರ್ಯ ಹೆಚ್ಚಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಈ ಸಮಯದಲ್ಲಿ ಸಿಂಹರಾಶಿಯವರು ತಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದಿರುವುದು ತುಂಬಾ ಒಳ್ಳೆಯದು. ನಿಮ್ಮ ಹತ್ತಿರವಿರುವವರಂತೆ ನಟಿಸುವ ಕೆಲವರು ನಿಮ್ಮ ಮಾತುಗಳ ಬಗ್ಗೆ ಬಹಿರಂಗವಾಗಿ ಚರ್ಚಿಸುವ ಸಾಧ್ಯತೆಯಿದೆ. ಮುಖ್ಯವಾಗಿ ನಿಮ್ಮ ಸಂಸಾರದ ಕ್ಲೇಶಗಳು, ಆರ್ಥಿಕ ಸ್ಥಿತಿಗಳು ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಎಲ್ಲರಿಗೂ ತಿಳಿಸುವುದರಿಂದ ತೊಂದರೆಗಳು ಉಂಟಾಗಬಹುದು. ಹೊರಗೆ ಸಂತೋಷವಾಗಿರುವಂತೆ ನಟಿಸಿ ಕೆಲವರು ನಿಮ್ಮ ಯಶಸ್ಸಿನ ಬಗ್ಗೆ ಈರ್ಷ್ಯೆ ಪಡುವ ಸಾಧ್ಯತೆಗಳಿವೆ. ಆದ್ದರಿಂದ ಜ್ಯೋತಿಷ್ಯ ಸೂಚನೆಗಳು ಈ ದಿನಗಳಲ್ಲಿ ಮೌನ ಬಹಳ ಮುಖ್ಯ ಎಂದು ಹೇಳುತ್ತವೆ. ಮೇ 25ರಂದು ಸಿಂಹರಾಶಿಯವರಿಗೆ ಒಂದು ದೊಡ್ಡ ಸತ್ಯ ತಿಳಿಯುವ ದಿನವಾಗಿರಬಹುದು. ನೀವು ಇಲ್ಲಿಯವರೆಗೆ ನಂಬಿದ ವ್ಯಕ್ತಿಯ ನೈಜ ಸ್ವಭಾವ ಬಹಿರಂಗವಾಗುವ ಸೂಚನೆಗಳಿವೆ. ಕೆಲವರಿಗೆ ಬಹಳ ದಿನಗಳಿಂದ ಅರ್ಥವಾಗದ ಸಮಸ್ಯೆಯ ನೈಜ ಕಾರಣ ಈಗ ತಿಳಿದು ಬಂದಿದೆ. ವಿಶೇಷವಾಗಿ ನಿಮ್ಮ ಬೆನ್ನಿನ ಹಿಂದೆ ಮಾತನಾಡುತ್ತಿರುವ ವ್ಯಕ್ತಿಗಳು ಯಾರು ಎಂದು ತಿಳಿಯುವ ಸಾಧ್ಯತೆಗಳಿವೆ. ಆದರೂ ಈ ಸಂಗತಿಗಳನ್ನು ತಿಳಿದ ತಕ್ಷಣ ನೀವು ಕ್ರೋಧದಿಂದ ಪ್ರತಿಕ್ರಿಯಿಸಬಾರದು. ಏಕೆಂದರೆ ಕೋಪದಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳು ಭವಿಷ್ಯದಲ್ಲಿ ಹೆಚ್ಚಿನ ಕ್ಲೇಶಗಳಿಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ಸಂಜೆ ಮನೆಯಲ್ಲಿ ಘಂಟೆನಾದ ಮಾಡುವುದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಘಂಟೆಯ ಧ್ವನಿಯು ಗೃಹದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಕಮ್ಮಿ ಮಾಡುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಮುಖ್ಯವಾಗಿ ಕನಕದುರ್ಗಮ್ಮನ ಚಿತ್ರಪಟದ ಮುಂದೆ ಕೆಂಪು ಕುಂಕುಮದಿಂದ ಜ್ಯೋತಿ ಬೆಳಗಿ ಪ್ರಾರ್ಥಿಸಿದರೆ ಗೃಹದಲ್ಲಿ ಶಾಂತಿ ಹೆಚ್ಚಾಗುತ್ತದೆ.
ಕೆಲವರಿಗೆ ಈ ದಿನಗಳಲ್ಲಿ ಮಂದಿರಕ್ಕೆ ಭೇಟಿ ನೀಡುವ ಸುಯೋಗವೂ ಇದೆ. ನೀವು ದೇವಿಯ ದೇವಸ್ಥಾನಕ್ಕೆ ತೆರಳಿ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕುಳಿತರೆ ನಿಮ್ಮ ಮನಸ್ಸಿನಲ್ಲಿರುವ ಭೀತಿ ಕಮ್ಮಿಯಾಗುತ್ತದೆ. ಸಿಂಹರಾಶಿಯವರು ಈ ಸಮಯದಲ್ಲಿ ಧನದ ವಿಚಾರಗಳಲ್ಲಿಯೂ ಬಹಳ ಎಚ್ಚರಿದಂದಿರಬೇಕು. ವಿಚಾರಗಳಲ್ಲಿಯೂ ಜಾಗರೂಕರಾಗಿರಬೇಕು. ನೀವು ಯಾರನ್ನಾದರೂ ನಂಬಿ ಧನ ನೀಡಿದರೆ ಮತ್ತೆ ತೊಂದರೆಗಳನ್ನು ಎದುರಿಸುವ ಸಾಧ್ಯತೆಯಿದೆ. ಮುಖ್ಯವಾಗಿ ನವೀನ ವ್ಯವಹಾರಗಳು ಅಥವಾ ಹೂಡಿಕೆಗಳ ಬಗ್ಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೆಲವರು ಸುಳ್ಳು ಭರವಸೆಗಳನ್ನು ನೀಡುವ ಮೂಲಕ ನಿಮ್ಮನ್ನು ವಂಚಿಸುವ ಸಾಧ್ಯತೆಗಳಿವೆ. ಅದಕ್ಕಾಗಿಯೇ ನೀವು ತೀರ್ಮಾನ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಬೇಕು. ನಿಮ್ಮ ಗೃಹಕ್ಕೆ ಇತ್ತೀಚೆಗೆ ಬಂದ ಹಳೆಯ ವಸ್ತು ಅಥವಾ ಉಡುಗೊರೆ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸಬಹುದು ಎಂಬ ಸೂಚನೆಗಳಿವೆ. ಕೆಲವರು ನೀಡಿದ ವಸ್ತುಗಳನ್ನು ಗೃಹದಲ್ಲಿಟ್ಟ ನಂತರ ಕ್ಲೇಶಗಳು ಹೆಚ್ಚಿವೆ ಎಂದು ತೋರುತ್ತದೆ. ನೀವು ಹೀಗೆ ಭಾವಿಸಿದರೆ ಆ ವಸ್ತುಗಳನ್ನು ಇಟ್ಟುಕೊಳ್ಳುವ ಬದಲು ಗೃಹದಿಂದ ಹೊರಹಾಕುವುದು ಹಿತಕರ ಎಂದು ಪರಿಗಣಿಸಲಾಗಿದೆ. ಮುಖ್ಯವಾಗಿ ಒಡೆದ ಕನ್ನಡಕಗಳು, ಹಾನಿಗೊಳಗಾದ ಫೋಟೋ ಫ್ರೇಮ್ಗಳು ಮತ್ತು ಒಣಗಿದ ಸಸ್ಯಗಳನ್ನು ಮನೆಯಲ್ಲಿಡಬಾರದು. ಮೇ 25ರಂದು ಸಿಂಹರಾಶಿಯವರಿಗೆ ಮಂಗಲ ಸಂಕೇತವಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಭೀತಿ ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಗೃಹದಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಕುಟುಂಬದವರ ನಡುವಿನ ಗೊಂದಲಗಳು ಕಮ್ಮಿಯಾಗುವ ಸೂಚನೆಗಳಿವೆ. ಮುಖ್ಯವಾಗಿ ಕನಕದುರ್ಗಮ್ಮನ ಆಶೀರ್ವಾದದಿಂದ ಸ್ಥಗಿತಗೊಂಡ ಕೆಲಸ ಮತ್ತೆ ಮುಂದುವರಿಯುವ ಸಾಧ್ಯತೆಯಿದೆ. ನೀವು ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಮತ್ತು ಧೈರ್ಯಶಾಲಿಯಾಗಿದ್ದರೆ ಈ ದುಷ್ಟ ಪರಿಣಾಮವು ಸಂಪೂರ್ಣವಾಗಿ ದೂರವಾಗುತ್ತದೆ ಎಂದು ಜ್ಯೋತಿಷ್ಯ ಸೂಚನೆಗಳು ಹೇಳುತ್ತವೆ. ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆಯೂ ವಿಶೇಷ ಗಮನ ಹರಿಸಬೇಕು. ನಿದ್ರಾಹೀನತೆ, ತಲೆನೋವು ಮತ್ತು ಒತ್ತಡ ಹೆಚ್ಚಾಗುವಂತಹ ಕ್ಲೇಶಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಅದಕ್ಕಾಗಿಯೇ ನೀವು ಹೆಚ್ಚು ಚಿಂತಿಸದೆ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಳ್ಳಬೇಕು. ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ಅಥವಾ ಸ್ವಲ್ಪ ಸಮಯ ಧ್ಯಾನ ಮಾಡುವುದರಿಂದ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ. ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಧೈರ್ಯವೇ ನಿಮ್ಮ ದೊಡ್ಡ ಕಾವಲಾಗುತ್ತದೆ. ತಾಯಿ ಕನಕದುರ್ಗಮ್ಮನ ನಾಮವನ್ನು ಜಪಿಸುವುದರಿಂದ ಗೃಹದಲ್ಲಿ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಂಸಾರದ ಎಲ್ಲಾ ಸದಸ್ಯರೊಂದಿಗೆ ಸ್ವಲ್ಪ ಹೊತ್ತು ಆರಾಧಿಸುವುದರಿಂದ ಗೃಹದಲ್ಲಿ ಭೀತಿ ಕಮ್ಮಿಯಾಗುತ್ತದೆ. ಮುಖ್ಯವಾಗಿ ನಿಮ್ಮ 25ನೇ ವಯಸ್ಸಿನ ನಂತರ ನಿಮ್ಮ ಬದುಕಿನಲ್ಲಿ ಮತ್ತೆ ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಕಳೆದ ಕೆಲವು ದಿನಗಳಿಂದ ಸ್ಥಗಿತಗೊಂಡಿರುವ ಕಾಯಕ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ನಿಮ್ಮ ಮೇಲಿನ ದೃಷ್ಟಿದೋಷವು ನಿಧಾನವಾಗಿ ತಗ್ಗುತ್ತದೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಸಿಂಹರಾಶಿಯವರಿಗೆ ಕಣ್ಣು ದೃಷ್ಟಿಯ ಪರಿಣಾಮವು ತುಂಬಾ ಸ್ಪಷ್ಟವಾಗಿ ಕಂಡುಬರುವ ಸೂಚನೆಗಳಿವೆ. ವಿಶೇಷವಾಗಿ ನಿಮ್ಮ ಇತ್ತೀಚಿನ ಸಾಧನೆಗಳು, ಆರ್ಥಿಕ ಪ್ರಗತಿ ಅಥವಾ ನಿಮ್ಮ ಕುಟುಂಬಕ್ಕೆ ಬಂದಿರುವ ಹರ್ಷವನ್ನು ಕೆಲವರು ಗಮನಿಸುವ ಸಾಧ್ಯತೆಗಳಿವೆ. ಹೊರಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಸಂವಹಿಸುವ ಜನರಲ್ಲಿಯೂ ಸಹ ಅವರಲ್ಲಿ ಕೆಲವರು ಒಳಗೆ ಈರ್ಷ್ಯಪಡುವ ಸಾಧ್ಯತೆಗಳಿವೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ಸಂತೋಷದ ಬಗ್ಗೆ ಎಲ್ಲರಿಗೂ ಹೇಳದಂತೆ ನೀವು ಎಚ್ಚರದಿಂದಿರಬೇಕು. ಮುಖ್ಯವಾಗಿ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಖಾಸಗಿ ವಿಚಾರಗಳನ್ನು ಹೆಚ್ಚು ಹಂಚಿಕೊಳ್ಳುವುದನ್ನು ಕಮ್ಮಿ ಮಾಡಬೇಕು. ಏಕೆಂದರೆ ಕೆಲವು ವ್ಯಕ್ತಿಗಳ ದೃಷ್ಟಿಯು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವ ಸಾಧ್ಯತೆಗಳಿವೆ. ಈ ಅವಧಿಯಲ್ಲಿ ಸಿಂಹರಾಶಿಯವರಿಗೆ ಸಣ್ಣ ಕಾರ್ಯಗಳು ಸಹ ವಿಳಂಬವಾಗಿ ಪೂರ್ಣಗೊಳ್ಳುವಂತೆ ಕಾಣಬಹುದು. ನಿಂತು ಹೋದ ಕಾರ್ಯಗಳು ಮತ್ತು ಮುಂದೂಡಲ್ಪಟ್ಟ ನಿರ್ಧಾರಗಳು ಎಂತಹ ಪುನರಾವರ್ತಿತ ಅಡೆತಡೆಗಳು ನಿಮ್ಮ ಒತ್ತಡವನ್ನು ಹೆಚ್ಚಿಸಬಹುದು. ನೀವು ಎಷ್ಟೇ ಶ್ರಮಿಸಿದರೂ ಕೊನೆಯ ಕ್ಷಣದ ಕ್ಲೇಶಗಳು ನಿಮ್ಮ ಹತಾಶೆಯನ್ನು ಹೆಚ್ಚಿಸಬಹುದು. ಆದರೆ ಈ ಸಂದರ್ಭಗಳಲ್ಲಿ ನೀವು ತಾಳ್ಮೆ ಕಳೆದುಕೊಳ್ಳಬಾರದು, ಏಕೆಂದರೆ ಜಾತಕದ ಕುರುಹುಗಳು ಈ ವಿಘ್ನಗಳು ತಾತ್ಕಾಲಿಕವೆಂದು ಹೇಳುತ್ತವೆ. ಮುಖ್ಯವಾಗಿ ಮೇ 25ರ ನಂತರ ಪರಿಸ್ಥಿತಿ ಮತ್ತೆ ನಿಮ್ಮ ಪರವಾಗಿ ಬದಲಾಗುವ ಸೂಚನೆಗಳಿವೆ. ಈ ಸಮಯದಲ್ಲಿ ಸಿಂಹರಾಶಿಯವರು ದುರ್ಗಮ್ಮಾದೇವಿಗೆ ಗೃಹದಲ್ಲಿ ಕೆಂಪು ಕುಂಕುಮದಿಂದ ಜ್ಯೋತಿ ಬೆಳಗುವುದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಮುಖ್ಯವಾಗಿ ಮಂಗಳವಾರ ಅಥವಾ ಶುಕ್ರವಾರ ದೇವಿಗೆ ಕೆಂಪು ಪುಷ್ಪಗಳನ್ನು ಅರ್ಪಿಸಿ ಪ್ರಾರ್ಥಿಸಿ. ಇದು ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಕೆಲವರಿಗೆ ಈ ಅವಧಿಯಲ್ಲಿ ದೇವಿಯ ಮಂದಿರಕ್ಕೆ ಹೋಗುವ ಯೋಚನೆ ಬರುತ್ತದೆ. ಅಂತಹ ಆಲೋಚನೆ ಬಂದಾಗ ವಿಳಂಬ ಮಾಡದೆ ದರ್ಶನ ಮಾಡುವುದು ಹಿತಕರ ಎಂದು ಪರಿಗಣಿಸಲಾಗುತ್ತದೆ. ದೇವಿಯ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕುಳಿತುಕೊಳ್ಳುವುದರಿಂದ ಮನಸ್ಸಿನಲ್ಲಿರುವ ಭೀತಿ ಕಮ್ಮಿಯಾಗುತ್ತದೆ. ಪ್ರತಿದಿನ ಸಂಜೆ ಮನೆಯಲ್ಲಿ ಕರ್ಪೂರವನ್ನು ಹಚ್ಚಿ ಗೃಹದ ಮೂಲೆಗಳಲ್ಲಿ ಪ್ರದಕ್ಷಿಣೆ ಮಾಡುವುದರಿಂದ ನಕಾರಾತ್ಮಕ ವಾತಾವರಣ ಕಡಿಮೆಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಮನೆಯ ನೆಲವನ್ನು ಉಪ್ಪು ಬೆರೆಸಿದ ಜಲದಿಂದ ಶುಚಿಗೊಳಿಸುವುದು ಸಹ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಮುಖ್ಯವಾಗಿ ಹಾನಿಗೊಳಗಾದ ವಸ್ತುಗಳು, ಒಡೆದ ದರ್ಪಣಗಳು ಮತ್ತು ನಿಂತ ಗಡಿಯಾರಗಳನ್ನು ಮನೆಯಲ್ಲಿಡಬಾರದು. ಇವು ಮನೆಯಲ್ಲಿ ನಿಶ್ಚಲ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಕೆಲವರು ನಂಬುತ್ತಾರೆ. ಈ ಅವಧಿಯಲ್ಲಿ ಸಿಂಹರಾಶಿಯವರು ಗೃಹವನ್ನು ಸ್ವಚ್ಛವಾಗಿ ಮತ್ತು ಪ್ರಶಾಂತವಾಗಿರಿಸಲು ಯತ್ನಿಸಬೇಕು.
ಮೇ 25ರ ರಾತ್ರಿಯ ನಂತರ ಸಿಂಹರಾಶಿಯವರು ದೊಡ್ಡ ಬದಲಾವಣೆಯನ್ನು ಕಾಣುವ ಸೂಚನೆಗಳಿವೆ. ಕಳೆದ ಕೆಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಭೀತಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಗೃಹದಲ್ಲಿ ಮತ್ತೆ ಪ್ರಶಾಂತ ವಾತಾವರಣ ಉಂಟಾಗುತ್ತದೆ. ಕುಟುಂಬದವರ ನಡುವಿನ ತಪ್ಪು ತಿಳುವಳಿಕೆ ಕಮ್ಮಿಯಾಗುವ ಸಾಧ್ಯತೆಯಿದೆ. ಕೆಲವರಿಗೆ ಬಹುದಿನಗಳಿಂದ ಸ್ಥಗಿತಗೊಂಡಿದ್ದ ಕಾರ್ಯಗಳು ಒಮ್ಮೆಲೇ ಪೂರ್ಣಗೊಳ್ಳುವ ಸಾಧ್ಯತೆಯೂ ಇದೆ. ಈ ಸಮಯದಲ್ಲಿ ನೀವು ಕಳೆದುಕೊಂಡ ಆತ್ಮವಿಶ್ವಾಸ ಮರಳುತ್ತದೆ. ಸಿಂಹರಾಶಿಯವರು ಈ ಅವಧಿಯಲ್ಲಿ ഇരുಳಿನಲ್ಲಿ ಒಂಟಿಯಾಗಿ ಹೆಚ್ಚು ಚಿಂತಿಸಬಾರದು. ಏಕೆಂದರೆ ಒತ್ತಡ, ಭೀತಿ ಮತ್ತು ಸಂಶಯಗಳು ಮನಸ್ಸನ್ನು ನಿಸ್ತೇಜಗೊಳಿಸಬಹುದು. ಕೆಲವರಿಗೆ ಸಣ್ಣ ವಿಚಾರಗಳು ದೊಡ್ಡ ಕ್ಲೇಶಗಳಂತೆ ಕಾಣಬಹುದು. ಅದಕ್ಕಾಗಿಯೇ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಳ್ಳಬೇಕು. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ಅಥವಾ ಸ್ವಲ್ಪ ಸಮಯ ಧ್ಯಾನ ಮಾಡುವುದರಿಂದ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ರಕ್ಷಿಸುತ್ತದೆ. ಈ ದಿನಗಳಲ್ಲಿ ಕೆಲವರು ಸಿಂಹರಾಶಿಯವರನ್ನು ದಾರಿ ತಪ್ಪಿಸಲು ಯತ್ನಿಸುವ ಸಾಧ್ಯತೆಗಳಿವೆ. ಮುಖ್ಯವಾಗಿ ನಿಮ್ಮ ಆಪ್ತರಿರುವ ಕೆಲವರು ನಿಮ್ಮ ತೀರ್ಮಾನಗಳ ಮೇಲೆ ಪ್ರಭಾವ ಬೀರಬಹುದು. ಅದಕ್ಕಾಗಿಯೇ ನೀವು ಎಲ್ಲದರ ಬಗ್ಗೆಯೂ ಆಲೋಚಿಸಿ ನಿರ್ಧರಿಸಬೇಕು. ಇತರರ ಮಾತುಗಳನ್ನು ಆಲಿಸುವ ಮೂಲಕ ನೀವು ನಂತರ ನಿಮ್ಮ ತೀರ್ಮಾನಗಳಿಗೆ ಪಶ್ಚಾತ್ತಾಪ ಪಡುವ ಸಾಧ್ಯತೆಗಳಿವೆ. ವಿಶೇಷವಾಗಿ ಧನದ ವಿಚಾರಗಳಲ್ಲಿ ನೀವು ಬಹಳ ಎಚ್ಚರದಿಂದಿರಬೇಕು. ದುರ್ಗಮ್ಮ ತಾಯಿಯ ನಾಮವನ್ನು ಭಕ್ತಿಯಿಂದ ಜಪಿಸಿದರೆ ಈ ಸಮಯದಲ್ಲಿರುವ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ನೀವು ಪ್ರತಿದಿನ ಶ್ರದ್ಧೆಯಿಂದ ಜೈ ಕನಕದುರ್ಗಮ್ಮ ತಾಯಿಯನ್ನು ಪ್ರಾರ್ಥಿಸಿದರೆ ಗೃಹದಲ್ಲಿ ಭೀತಿ ಕಮ್ಮಿಯಾಗುತ್ತದೆ ಮತ್ತು ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಕೆಲವರು ಅದ್ಭುತವಾದ ಅನುಭೂತಿಗಳನ್ನು ಹೊಂದಬಹುದು. ಇಲ್ಲಿಯವರೆಗೆ ನಿಂತು ಹೋದ ವಿಚಾರಗಳು ಮತ್ತೆ ಚಲಿಸಲು ಪ್ರಾರಂಭಿಸುತ್ತವೆ. ನಿಮ್ಮ ಬದುಕಿನಲ್ಲಿ ಮತ್ತೆ ಬೆಳಕು ಮೂಡುವ ಲಕ್ಷಣಗಳಿವೆ. ಸಿಂಹರಾಶಿಯವರಿಗೆ ಮೇ 22ರಿಂದ 25ರವರೆಗೆ ಈ ಪರೀಕ್ಷಾ ಕಾಲವು ನಿಮ್ಮ ನಿಜ ಶೌರ್ಯವನ್ನು ಹೊರತರುತ್ತದೆ. ಈ ಸಮಯದಲ್ಲಿ ನೀವು ಧೈರ್ಯಶಾಲಿ ಮತ್ತು ನಿರ್ಭೀತರಾಗಿದ್ದರೆ ನೀವು ಯಾವುದೇ ಕ್ಲೇಶವನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಮುಖ್ಯವಾಗಿ ನೀವು ನಿಮ್ಮ ಸಂಸಾರದ ಸದಸ್ಯರಿಗೆ ಮಾನಸಿಕ ಬಲವನ್ನು ನೀಡಬೇಕು. ಗೃಹದಲ್ಲಿ ಯಾವಾಗಲೂ ಸಕಾರಾತ್ಮಕ ನುಡಿಗಳನ್ನು ಆಡಿ, ಏಕೆಂದರೆ ನಿಮ್ಮ ಮಾತುಗಳು ಗೃಹದ ವಾತಾವರಣವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಮೇ 25ರ ನಂತರ ನಿಮ್ಮ ನಿವಾಸದಲ್ಲಿ ಹರ್ಷ ಮತ್ತೆ ವೃದ್ಧಿಯಾಗುತ್ತದೆ. ಕಳೆದ ಕೆಲವು ದಿನಗಳಿಂದ ನಿಂತು ಹೋದ ಅದೃಷ್ಟ ಮತ್ತೆ ನಿಮ್ಮ ಕಡೆ ಒಲಿಯುವ ಲಕ್ಷಣಗಳಿವೆ. ನೀವು ಆರ್ಥಿಕವಾಗಿಯೂ ಸ್ವಲ್ಪ ಸಮಾಧಾನವನ್ನು ಪಡೆಯಬಹುದು. ಮುಖ್ಯವಾಗಿ ದುರ್ಗಮ್ಮನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ವಿಘ್ನಗಳು ನಿಧಾನವಾಗಿ ದೂರವಾಗುತ್ತವೆ. ಭೀತಿ ಕಮ್ಮಿಯಾಗುತ್ತದೆ, ಧೈರ್ಯ ಹೆಚ್ಚಾಗುತ್ತದೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.